ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ವಿಡಿಯೋ ತುಂಬಾನೇ ಇಂಟ್ರೆಸ್ಟ್ ಆಗಿದೆ. ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಆಮೇಲೆ ಕಾಮೆಂಟ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಬನ್ನಿ ನಮ್ಮ ಫ್ಯಾಮಿಲಿ ಪರಿಚಯನ ಮಾಡಿಸ್ತೀನಿ. ನನ್ನ ಗಂಡನ ಹೆಸರು ಬಂದು ರಾಜು, ನನ್ನ ಹೆಸರು ಬಂದು ಗಂಗಾ. ನಮ್ಮಿಬ್ರು ಪೇರು ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಹಾಗೆ ನಮ್ಮ ಹಸ್ಬೆಂಡ್ ಯಾರು ಗೊತ್ತಾ? ನನ್ನ ಹಸ್ಬೆಂಡು ಇಂಜಿನಿಯರ್ ಫ್ರೆಂಡ್ಸ್. ಅವರಿಗೆ 1,00,000 ಸಂಬಳ ತಿಂಗಳಿಗೆ. ಅಂತ ಹುಡುಗಿ ನೋಡಿ ಮದುವೆ ಆಗಿರೋದು. ನಾನು ನಮ್ಮ ಅಪ್ಪರ ಮನೆಯಿಂದ ಚಾಲೆಂಜ್ ಆಗಿ ನಾನು ನನ್ನ ಎಲ್ಲ ತಂಗಿಗಿಂತ ಹ್ಯಾಪಿ ಆಗಿರ್ತೀನಿ, ಚೆನ್ನಾಗಿರ್ತೀನಿ ಅಂತ ಹೇಳಿ ಮದುವೆ ಆಗಿ ಬಂದಿರೋಳು. ಬನ್ನಿ ಫ್ರೆಂಡ್ಸ್, ನಮ್ಮ ಲೈಫ್ ಸ್ಟೋರಿ ಹೇಗಿರುತ್ತೆ ಅಂತ ನಿಮ್ಗೂ ತೋರಿಸ್ತೀನಿ. ರೀ ರೀ ಎಲ್ಲಿದ್ದೀರಾ? ಬರ್ರಿ ಇಲ್ಲಿ. ಏನೇ ಗಂಗಾ ಈ ರೀತಿ ಕೂಗಾಡ್ತಿದೀಯಾ? ಏನು ಅಂತ ಹೇಳು. ನೋಡಿ ಫ್ರೆಂಡ್ಸ್, ಇವರೇ ನನ್ನ ಗಂಡ ರಾಜು ಅಂತ. ನೋಡಕ್ಕೆ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಅಂತ ನೋಡ್ತಿದ್ದೀರಾ? ಹೌದು, ನಾನು ಅವರು ನೋಡ್ಬಿಟ್ಟು ತುಂಬಾನೇ ಚೆನ್ನಾಗಿದ್ದಾರಲ್ಲ ಅಂತಾನೆ ಮದುವೆ ಆಗಿರೋದು, ಗೊತ್ತಾ? ಸರಿ ಹೇಳಮ್ಮ, ತಿಂಡಿ ಏನು ಮಾಡಬೇಕು ಅಂತ. ನಂಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಆಫೀಸಿಗೆ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ ಎಷ್ಟು ಒಳ್ಳೆಯವರು, ನಂಗೆ ತಿಂಡಿ ಎಲ್ಲ ಮಾಡ್ಕೊಟ್ಟು ಹೋಗ್ತಾರೆ, ಗೊತ್ತಾ? ಸರಿ ಸರಿ ಹೇಳಿ ಸಾಕು, ಏನು ತಿಂಡಿ ಮಾಡಬೇಕು ಅಂತ ಹೇಳು. ಸರಿ, ಇವತ್ತು ಚಿತ್ರಾನ್ನನೇ ಮಾಡಿ ಸಾಕು, ಇಲ್ಲಾಂದ್ರೆ ನಿಮ್ಗೆ ಆಫೀಸಿಗೆ ಲೇಟ್ ಆಗೋಗ್ಬಿಡುತ್ತಲ್ಲ. ಸರಿ ಕಣೆ, ಆಯ್ತು. ನಾನು ಮದುವೆ ಬಂದಾಗಿಂದ ಎಷ್ಟು ಹ್ಯಾಪಿ ಆಗಿದ್ದೀನಿ, ಎಷ್ಟು ಖುಷಿ ಆಗಿದ್ದೀನಿ, ಎಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಹಾಗೆ ಕೈ ತುಂಬಾ ಸಂಬಳ, ಚೆನ್ನಾಗಿ ದುಡಿಯೋ ಹುಡುಗ ಸಿಕ್ಕಿದ್ದಾನೆ. ಇದನ್ನ ನಾನು ತಂಗಿಯರಿಗೆಲ್ಲ ಹೇಳಿ ಹೇಗಾದ್ರೂ ಮಾಡಿ ಹೊಟ್ಟೆ ಉರಿಸ್ಬೇಕಲ್ಲ. ಏನ್ ಮಾಡೋದು? ಅವರಿಬ್ಬರಿಗೂ ಫೋನ್ ಮಾಡಿ ಇಲ್ಲೇ ಕರೆಸ್ಬಿಡ್ತೀನಿ. ಹಲೋ ಹಲೋ ವಾಣಿ, ಹೇಗಿದೆಯೇ? ನನಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ ಕಣೆ. ಯಾಕೋ ನನ್ನ ತಂಗಿ ನೋಡಂಗಾಗೋಗ್ಬಿಟ್ಟಿದೆ ಕಣೆ. ಸ್ವಲ್ಪ ಫ್ರೀ ಆಗಿದ್ರೆ ನಮ್ಮ ಮನೆ ಹತ್ರ ಬರ್ತೀಯಾ? ಅಯ್ಯೋ, ನಮ್ಮ ಅಕ್ಕಂಗೆ ಏನಾಯ್ತು? ನನಗೆ ನೋಡಬೇಕು ಅಂತಿದ್ದಾಳಲ್ಲ, ಏನೋ ತೋರಿಸಿ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋಕ್ಕೆ ಕರೀತಿರ್ಬೇಕು. ಸರಿ, ಅಲ್ಲೇ ಹೋಗಿ ನೋಡೋಣ. ಹೌದು ಅಕ್ಕ, ನೀನು ಇಷ್ಟು ಪ್ರೀತಿಯಿಂದ ಕರೀತಿದೀಯಾ, ನಾನು ಬರ್ದಲ್ಲೇ ಇರಕ್ಕಾಗುತ್ತಾ? ಅದಕ್ಕೆ ಬಂದೆ. ಇವ್ರ ನನ್ನ ಹಸ್ಬೆಂಡು ಅಕ್ಕ. ನೋಡಕ್ಕೆ ತುಂಬಾ ಬಡವ್ರ ತರನೇ ಕಾಣಿಸ್ತಿದ್ದಾರೆ ಬಿಡು. ಸ್ವಲ್ಪ ಬರ್ತೀರಾ? ಇವ್ರು ಯಾರು ಗೊತ್ತಾ? ಇವರು ನನ್ನ ಹಸ್ಬೆಂಡ್, ಇಂಜಿನಿಯರ್. ಹಾಗೆ ತಿಂಗಳಿಗೆ 1,00,000 ಸಂಬಳ, ಗೊತ್ತಾ? ಹೌದಾ? ಪರವಾಗಿಲ್ಲ ಬಿಡು. ಸರಿ, ನಿನ್ ಗಂಡ ಎಷ್ಟು ದುಡಿತಾನೋ? ನನ್ನ ಗಂಡನ 10,000 ದುಡಿತಾರೆ. ಬರೀ 10,000ನಾ? ಅಯ್ಯೋ ದೇವ್ರೆ, 10,000 ಇಟ್ಕೊಂಡು ಹೇಗೆ ಸಂಸಾರ ಮಾಡ್ತೀಯಾ? ನಿಂಗೆ ತುಂಬಾ ತೊಂದರೆ ಆಗಿರ್ಬೇಕಲ್ಲ. ಮನೆ ಬಾಡಿಗೆ ಕಟ್ಟಕ್ಕೆ, ಬಟ್ಟೆ ಬರೆಗೆ ಎಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ ಅಲ್ವಾ? ನೀನು ನೋಡಿದ್ರೇನೆ ಗೊತ್ತಾಗ್ತಿದೆ. ಅಯ್ಯೋ ಅಕ್ಕ, ನಾನು ಹೇಳಿದ್ದು ಒಂದು ದಿವಸಕ್ಕೆ 10,000, ಹಂಗಂದ್ರೆ ತಿಂಗಳಿಗೆ 2.5 ಲಕ್ಷ. ತಿಂಗಳಿಗೆ 2.5 ಲಕ್ಷನಾ? ನನ್ನ ಗಂಡನಿಗಿಂತ 1.5 ಲಕ್ಷ ಜಾಸ್ತಿ ದುಡಿತಾನ? ಅಯ್ಯೋ ದೇವ್ರೆ. ಅಂದಂಗೆ ನಿನ್ ಗಂಡ ಏನ್ ಕೆಲಸ ಮಾಡ್ತಾನೆ? ನನ್ನ ಗಂಡ ಕಾಲೇಜ್ ಮುಂದೆ ಕ್ಯಾಂಟೀನ್ ಇತ್ತಲ್ಲ, ಆ ಕ್ಯಾಂಟೀನಲ್ಲಿ ಟೀ ಮಾಡ್ತಾರೆ. ಕ್ಯಾಂಟೀನ್ ಹತ್ರ ಟೀ ಮಾಡ್ತಾರಾ? ಟೀ ಮಾಡಿದ್ರೆ ಇಷ್ಟೊಂದು ಲಾಭ ಬರುತ್ತಾ? ಯಾವ ಕ್ಯಾಂಟೀನು? ಯಾವ ಕಾಲೇಜ್ ಹೇಳಿ? ನಾನು ಅಲ್ಲೇ ಓಡಾಡ್ತಿದ್ದೀನಿ ಡೈಲಿ, ಅಲ್ಲಿ ಯಾವ ಕ್ಯಾಂಟೀನು ನೋಡಿಲ್ವಲ್ಲ. ಅದು ಅಲ್ಲೇ ನಮ್ಮ ಮಹಾರಾಣಿ ಕಾಲೇಜ್ ಇತ್ತಲ್ಲ, ಅಲ್ಲೇ ಪಕ್ಕದಲ್ಲೇ ಕ್ಯಾಂಟೀನು. ಅಲ್ಲೊಂದು ಕ್ಯಾಂಟೀನ್ ಇತ್ತಾ? ನಾನು ಇದುವರೆಗೂ ಒಂದು ದಿವಸನೂ ನೋಡಿಲ್ವಲ್ಲ. ಸರಿ ಕಣೆ ಗಂಗಾ, ನಾವಿನ್ನ ಹೋಗ್ತೀವಿ, ನಂಗೆ ತುಂಬಾ ಕೆಲಸ ಇದೆ. ಸರಿ ಆಯ್ತು ಕಣೆ. ನೋಡಿದ್ರೇನ್ರಿ ಅವಳನ್ನ? ಟೀ ಮಾಡಿ ತಿಂಗಳಿಗೆ 2.5 ಲಕ್ಷ ದುಡಿತಾರಂತೆ. ನೀವ್ ಈಗಲೇ ನಿಮ್ ಬಾಸಿಗೆ ಫೋನ್ ಮಾಡಿ ನಾಳೆಯಿಂದ ನಾನು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ. ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳೋಣ? ಹಾಗಾದ್ರೆ ಏನೇ ಮಾಡೋದು ನಾವು? ಏನ್ ಮಾಡೋದು ಅಂದ್ರೆ, ನಾಳೆಯಿಂದ ನೀವು ಟೀ ಅಂಗಡಿ ನಡೆಸ್ತೀರಾ? ಟೀ ಅಂಗಡಿನ? ಅಲ್ಲ ಕಣಿ, ನಾನು ಓದಿರೋದು ಇಂಜಿನಿಯರು. ಕಷ್ಟಪಟ್ಟು ಓದಿರೋನಿಗೆ ನೀನು ಟೀ ಅಂಗಡಿ ಮಾಡು ಅಂತ ಹೇಳ್ತೀಯ? ನೋಡ್ರಿ, ನಂಗೆ ಸಿಟ್ ಬರಿಸ್ಬೇಡ್ರಿ. ನಾನು ಏನ್ ಹೇಳ್ತೀನೋ ಅದನ್ನ ಮಾಡ್ರಿ. ಸರಿ ಕಣೆ, ಆಯ್ತು. ಚಾಯ್ ಚಾಯ್ ಚಾಯ್, ಬಿಸಿ ಬಿಸಿ ಚಾಯ್ ಚಾಯ್ ಚಾಯ್. ಬನ್ನಿ ಬನ್ನಿ ಬನ್ನಿ, ಚಾ ಕುಡೀರಿ ಎಲ್ಲರೂ. ಬಿಸಿ ಬಿಸಿ ಚಾಯ್, ಬನ್ನಿ ಬನ್ನಿ ಬನ್ನಿ. ರೀ, ದುಡಿದ್ರೇನ್ರಿ 10,000ನ? ಇಲ್ಲ ಕಣಿ. ಏನ್ರಿ ಮಾಡಿದ್ರಿ ನೀವು? ಎಲ್ಲರೂ ಬಂದು ಟೀ ಕುಡ್ದೋಗಿ ಎಲ್ಲ ಬುಕ್ನಲ್ಲಿ ಬರೆದೋಗಿದ್ದಾರೆ ಕಣಿ. ಬುಕ್ ನಲ್ಲಿ ಬರ್ದೋಗಿದಾರಾ? ಇನ್ನೇನು ಮಾಡೋದು? ಕಷ್ಟಪಟ್ಟು ಓದಿ ಇಂಜಿನಿಯರ್ ಆಗಿದ್ದೆ, ಆ ಕೆಲಸ ಬಿಡಿಸಿ ಈ ಟೀ ಮಾರೋ ಕೆಲಸಕ್ಕೆ ಕಳ್ಸಿದೆಯಲ್ಲ. ನಿಂಗೆ ಒಂಚೂರು ಬುದ್ಧಿ ಇಲ್ವಾ? ಬರೀ ಇಂತದೆ. ಯಾಕೆ ಗಂಗಾ ಹಿಂಗ್ ನಿಂತಿದೀಯಾ? ಯಾಕೆ ಅಂದ್ರೆ ಹೀಗೆ ಸುಮ್ಮನೆ ನಿಂತಿದ್ದೀನಿ. ನನಗೆ ನನ್ನ ಗಂಡ ಯಾರು ಗೊತ್ತಾ? ಇಂಜಿನಿಯರ್ ಕಡೆ. ತಿಂಗಳಿಗೆ 1
ಅಷ್ಟೇನಾ? ನನ್ನ ಗಂಡ ಎಗ್ ರೈಸು ಆಮ್ಲೆಟ್ಟು ಮಾಡ್ತಾರೆ. ಅಯ್ಯೋ ಹಾಗಾದ್ರೆ ಪಾಪ ಮನೇಲಿ ತುಂಬಾ ಕಷ್ಟ ಅನ್ಸುತ್ತೆ ಅಲ್ವೇನೆ. ಎಗ್ ರೈಸ್ ಆಮ್ಲೆಟ್ ಮಾಡೋದ್ರಲ್ಲಿ ಎಷ್ಟು ಸಿಗುತ್ತೆ ಹೇಳು? ಎಷ್ಟು ಅಂದ್ರೆ 20,000 ಸಿಗುತ್ತೆ. 20,000ನಾ? ಅಯ್ಯೋ 20,000ದಲ್ಲಿ ಹೇಗೆ ಸಂಸಾರ ಮಾಡ್ತೀಯಾ? ನಾನು ಹೇಳಿದ್ದು ದಿಸಕ್ಕೆ 20,000 ಅಂತ. ದಿಸಕ್ಕೆ 20,000ನಾ? ಹೌದು, ದಿಸಕ್ಕೆ 20,000 ಅಂದ್ರೆ ತಿಂಗಳಿಗೆ 6 ಲಕ್ಷ. ತಿಂಗಳಿಗೆ 6 ಲಕ್ಷ ದುಡಿತಾನಾ? ಸರಿ ಕಣೆ ಗಂಗಾ, ನಾನಿನ್ನ ಬರ್ತೀನಿ. ಸುಮಾರು ಕೆಲಸ ಇದೆ. ಹೋಟ್ಲ ಹತ್ರ ಹೋಗಿ ಎಗ್ ರೈಸ್ ಮಾಡಬೇಕು. ರೀ ನೋಡಿದ್ರೇನ್ರಿ, ಎಗ್ ರೈಸ್ ಮಾಡಿ 6 ಲಕ್ಷ ದುಡಿತಾನಂತೆ. ನಡೀರಿ ಎಗ್ ರೈಸ್ ಅಂಗಡಿ ತೆಗೀರಿ. ಅಲ್ಲ ಕಣೆ, ಇವೆಲ್ಲ ನಮ್ಗೆ ಯಾಕೆ ಬೇಕು? ನಾನು ಆರಾಮಾಗಿ ಕೆಲಸ ಮಾಡ್ಕೊಂಡು ತಿಂಗಳಿಗೆ 1 ಲಕ್ಷ ದುಡಿತಿದ್ದೆ ತಾನೆ. ಎಗ್ ರೈಸ್ ಮಾಡ್ಬೇಕಾ? ನಾನು ಓದಿರೋದು ಇಂಜಿನಿಯರ್ ಕಣ್ರೆ. ನೋಡ್ರಿ ನಾನು ಹೇಳ್ದಷ್ಟು ಮಾಡ್ರಿ. ನಡೀರಿ ಎಗ್ ರೈಸ್ ಅಂಗಡಿ ಮಾಡ್ರಿ. ಅಯ್ಯೋ ದೇವ್ರೆ, ಇವಳನ್ನ ಕಟ್ಕೊಂಡು ನನಗೆ ಏನೇನು ಮಾಡಬೇಕೋ ಏನೋ. ಅಮ್ಮ ಗಂಗಾ, ಗಂಗಾ ನಿಂಗೊಂದು ವಿಷಯ ಗೊತ್ತಾ? ಏನದು ಅಂಕಲ್, ಏನು ಹೇಳಿ? ಅಯ್ಯೋ ಗಂಗಾ, ನಿಂಗೊಂದು ವಿಷಯ ಗೊತ್ತಾ? ಯಾವನು ದೇವಸ್ಥಾನ ಮುಂದೆ ಕೂತು ತಿಂಗಳಿಗೆ 1 ಕೋಟಿ ದುಡಿತಿದ್ದಾನಂತೆ ಕಣಮ್ಮ. ಅವನು ಎಷ್ಟು ಪುಣ್ಯ ಮಾಡಿರ್ಬೇಕಲ್ವಾ? ತಿಂಗಳಿಗೆ 1 ಕೋಟಿ. ಈ ವಿಚಾರನ ನಿಂಗೆ ಹೇಳೋಗೋಣ ಅಂತ ಬಂದೆ ಕಣಮ್ಮ. ದೇವಸ್ಥಾನದ ಹತ್ರ ಭಿಕ್ಷೆ ಬೇಡದೆ ತಿಂಗಳಿಗೆ 1 ಕೋಟಿ ಸಿಗುತ್ತಾ? ಹೇಗಾದ್ರೂ ಮಾಡಿ ಇವ್ರನ್ನ ಭಿಕ್ಷೆ ಬೇಡಕ್ಕೆ ಕೂರಿಸ್ಬೇಕು. ಸರಿ ಕಣಮ್ಮ ಗಂಗಾ, ನಾನು ಇನ್ನ ಬರ್ತೀನಿ. ರೀ ನಡೀರಿ ಹೋಗೋಣ. ಎಲ್ಲಿಗೆ ಹೋಗ್ಬೇಕು? ರೀ ಅಂಕಲ್ ಹೇಳಿದ ವಿಷಯ ನೀವು ಕೇಳಿದ್ರಾ? ದೇವಸ್ಥಾನದ ಮುಂದೆ ಕೂತು ಭಿಕ್ಷೆ ಬೇಡಿದ್ರೆ ತಿಂಗಳಿಗೆ 1 ಕೋಟಿ ದುಡಿಬಹುದು. ನಡೀರಿ ಭಿಕ್ಷೆ ಬೇಡಕ್ಕೆ. ಲೇ, ಆ ಮನುಷ್ಯಂಗೆ ಇಷ್ಟು ದುರಾಸೆ ಇರಬಾರ್ದು ಕಣೆ. ದುರಾಸೆಯಿಂದ ಸಂಸಾರ ಎಲ್ಲ ಹಾಳಾಗೋಗುತ್ತೆ ಕಣೆ. ನೋಡ್ರಿ ನಾನು ಏನ್ ಹೇಳ್ತಿದ್ದೀನೋ ಅದನ್ನ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಸುಮ್ಮನಿರಲ್ಲ. ನಡೀರಿ ಭಿಕ್ಷೆ ಬೇಡಕ್ಕೆ. ಅಮ್ಮ ತಾಯಿ, ಯಾರಾದ್ರೂ ಭಿಕ್ಷೆ ನೀಡ್ರಮ್ಮ. ಅಮ್ಮ ತಾಯಿ, ಯಾರಾದ್ರೂ 1 ರೂಪಾಯಿ ಭಿಕ್ಷೆ ಹಾಕ್ರಮ್ಮ. ರೀ ಒಂಚೂರು ಫೀಲಿಂಗ್ ಆಗಿ ಭಿಕ್ಷೆ ಬೇಡ್ರಿ. ನೀವ್ ಈ ರೀತಿ ಬೇಡಿದ್ರೆ ಯಾರು ಕೊಡ್ತಾರೆ ಹೇಳ್ರಿ? ಅಮ್ಮ ತಾಯಿ, ಯಾರಾದ್ರೂ 1 ರೂಪಾಯಿ ಇದ್ರೆ ಹಾಕ್ರಮ್ಮ. ಅಲ್ಲ, ಈ ಮುಖನ ನಾವೆಲ್ಲ ನೋಡ್ದಂಗಿದೆಯಲ್ಲ. ಏನೇ ಗಂಗಾ, ಇಲ್ಲಿ ನಿಂತಿದೀಯಾ? ಅದು ಭಿಕ್ಷುಕನ್ ಪಕ್ಕ. ನಾನು ಇಲ್ಲಿ ಯಾಕಾದ್ರೂ ನಿಂತಿರ್ತೀನಿ, ನಿಮ್ಗೆ ಯಾಕೆ? ನೀವು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗ್ರಿ, ಅಷ್ಟೇ ಸಾಕು. ಅಲ್ಲ, ಈ ಮುಖನ ಎಲ್ಲ ನೋಡ್ದಂಗಿದೆಯಲ್ಲ. ಗಂಗಾ, ಇವ್ರು ನಿನ್ ಗಂಡ ಅಲ್ವಾ? ಇಂಜಿನಿಯರ್. ಏನೇ ಏನೇ ಗಂಗಾ, ನಿಂಗೆ ಇಂಥ ಪರಿಸ್ಥಿತಿ ಬಂತು? ಇಂಜಿನಿಯರ್ ಗಂಡನ್ ಕರ್ಕೊಂಡೋಗಿ ಈ ರೀತಿ ಭಿಕ್ಷೆ ಬೇಡ ತರ ಮಾಡ್ಬಿಟ್ಟಿಲ್ಲೇ. ಅಲ್ಲ, ಏನೇ ಬಂತು ನಿಂಗೆ? ಇವರು ನನ್ ಗಂಡ ಅಲ್ಲ. ಏನ್ರಿ ಇವಾಗ ಭಿಕ್ಷೆ ಬೇಡಿದ್ರೇನು? ತಿಂಗಳಿಗೆ 1 ಕೋಟಿ ದುಡಿತೀವಿ ಗೊತ್ತಾ? ಅಲ್ಲ ಕಡೆ, ಚೆನ್ನಾಗಿ ಕೈ ತುಂಬಾ ಸಂಬಳ ದುಡಿತಿದ್ನಲ್ಲೇ ನಿನ್ ಗಂಡ. ಅದಲ್ದಲೆ ಇಂಜಿನಿಯರಿಂಗ್ ತಗೊಂಡೋಗಿ ಭಿಕ್ಷೆ ಬೇಡ ತರ ಮಾಡ್ಬಿಟ್ಟೆಲ್ಲ ಗಂಗಾ ನೀನು. ನನ್ ಗಂಡ ಭಿಕ್ಷೆ ಬೇಡಿ ತಿಂಗಳಿಗೆ 1 ಕೋಟಿನಾದ್ರೂ ದುಡಿತಾನೆ. ನೀವು 2 ಲಕ್ಷ 6 ಲಕ್ಷ ಅಷ್ಟೇ ಅಲ್ವಾ? 2 ಲಕ್ಷ 6 ಲಕ್ಷನ? ನಮ್ ಗಂಡ 10,000 ದುಡಿಯೋದೇ ಡೌಟ್. ಅಂತದ್ರಲ್ಲಿ 2 ಲಕ್ಷ 6 ಲಕ್ಷ ದುಡಿತಾರ? ಅಕ್ಕ, ನಾವು ನಿಂಗ್ ಹೊಟ್ಟೆ ಉರ್ಸಕ್ಕೆ ಸುಮ್ಮನೆ ಹೇಳಿದ್ದು. ನಮ್ ಗಂಡ ದುಡಿಯೋದು ಎಷ್ಟು ಗೊತ್ತಾ? ತಿಂಗಳಿಗೆ 15,000 ಅಷ್ಟೇ. ಹೌದು ಕಣೆ ಗಂಗಾ, ನಿಂಗ್ ಬುದ್ಧಿ ಬರ್ಲಿ ಅಂತ ಈ ರೀತಿ ಮಾಡಿದ್ದು. ಆದ್ರೂ ಇಂಜಿನಿಯರ್ ಗಂಡನ್ ತಾಂಡೋಗಿ ಲಾಸ್ಟ್ ಹೇಗೋ ಭಿಕ್ಷೆ ಬೇಡಂಗ್ ಮಾಡ್ಬಿಟ್ಟಿದೆಯಲ್ಲ. ನಡಿಯೇ ಮಾಡಿ ಹೋಗೋಣ. ನೋಡ್ದೇನೆ ಗಂಗಾ, ಕೇಳಿ ಅವ್ರ ಮಾತು. ಯಾರೋ ಮೇಲಿನ ಸಿಟ್ಟಿಗೋಸ್ಕರ ಇಂಜಿನಿಯರ್ ಆಗಿ ದುಡಿತಿದ್ ನನ್ನನ್ನ ಈ ರೀತಿ ಭಿಕ್ಷುಕನಾಗಿ ಮಾಡ್ಬಿಟ್ಟಿಲ್ಲ. ಹೆಂಡತಿಗ್ ದುರಾಸೆ ಇರ್ಬೇಕು, ಆದ್ರೆ ತೀರಾ ಈ ರೀತಿ ದುರಾಸೆ ಇದ್ರೆ ರಾಜನ್ ತರ ಇರೋ ಗಂಡ ಭಿಕ್ಷುಕನಾಗ್ತಾನೆ ನನ್ನಂಗೆ. ಯಾರು ಈ ತಪ್ಪನ್ ಮಾಡ್ಬೇಡ್ರಿ. ಹೆಂಡತಿ ಮೇಲೆ ಆಸೆ ಇರ್ಬೇಕು, ತೀರಾ ಅತಿ ಆಸೆ ಬೇಡ. ಸಾರಿ ರೀ, ನನ್ನ ಕ್ಷಮಿಸ್ಬಿಡ್ರಿ. ಇನ್ಮೇಲೆ ನೀವು ಎಷ್ಟು ದುಡಿತೀರ